ಈ ಸಿನಿಮಾದ ನೀವು ಕ್ಯಾನ್ವಾಸ್ ನೋಡಿದ್ರೆ ಈಗ ಒಂದು ಪೇಂಟಿಂಗ್ ಮಾಡುವಾಗಲೇ ಆ ಬ್ರಷ್ ಶುರು ಮಾಡುವಾಗಲೇ ಗೊತ್ತಾಗುತ್ತೆ ಇವನು ಒಳ್ಳೆ ಕಲಾವಿದನ ಅಲ್ವಾ ಅಂತ. ಹಾಗೆ ನೀವು ಟ್ರೈಲರ್ ನೋಡಿದ್ರೇ ವಾವ್ ಅನಿಸುತ್ತೆ. ಯಾಕೆಂದರೆ ಅದರ ನಂಬರ್ ಆಫ್ ಕ್ಯಾರೆಕ್ಟರ್ಸ್, ಎಷ್ಟು ಪಾತ್ರಗಳಿದೆ, ಅಷ್ಟೊಂದು ಪಾತ್ರಗಳು ನೀವೆಲ್ಲ ನೋಡಿ ಎಂಜಾಯ್ ಮಾಡಿದಂಥ ಕಲಾವಿದರುಗಳು. ಎಷ್ಟು ನೂರಾರು ಸಿನಿಮಾಗಳು ಮಾಡಿರೋ ಕಲಾವಿದರು, ಹೀರೋಗಳು, ವಿಲನ್ಗಳು ಎಲ್ಲ ಕಲಾವಿದರಿದ್ದಾರೆ. ಆಮೇಲೆ ಶಾರ್ಟ್ ಟು ಶಾರ್ಟ್ ನಿಮಗೆ ಬೇರೆ ಬೇರೆ ಥರದ ಲೊಕೇಶನ್ನು, ಬೇರೆ ಬೇರೆ ವಿಷಯಗಳು, ಆ್ಯಕ್ಷನ್ನು, ಸೆಂಟಿಮೆಂಟ್ ಎಲ್ಲ ಕಾಣಿಸುತ್ತೆ. ಸೊ ನಿಮಗೆ ಒಂದು ಅಗಳು ಇಷ್ಟು ನೋಡಿದ್ರೆ ಸಾಕು ಅಂತಾರಲ್ಲ, ಇಡೀ ಅನ್ನ ಬೆಂದಿದೆ ಅಲ್ವಂತ. ಡೆಫಿನೆಟಾಗಿ ಟ್ರೈಲರ್ ನೋಡಿ, ಮತ್ತೊಮ್ಮೆ ನೋಡಿ, ನೋಡದೇ ಇರೋರು ಪುನಃ ನೋಡಿ, ನೋಡದೇ ಇರೋರು ನೋಡಿ ಒಂದು ಸಲ. ನಿಮಗೆ ಟ್ರೈಲರ್ ಇಷ್ಟ ಆಗುತ್ತೆ, ಹಾಡುಗಳು ಇಷ್ಟ ಆಗುತ್ತೆ. ರಿಲೀಸ್ ಆಗಿ ಒಂದು 3 ದಿವಸಕ್ಕೆ ಹೆಚ್ಚು ಜನ ನೋಡಿರಲಿಲ್ಲ ತಿರುಗೋ ಭೂಮಿ ಅನ್ನೋ ಒಂದು ಫಿಲಾಸಫಿಕಲ್ ಸಾಂಗು. ಈಗ ಮೊನ್ನೆ ಅದು ಪ್ರೋಗ್ರಾಮ್ ಆದಮೇಲೆ ಆ ಹಾಡು ನೋಡಿ ಈಗ ಅದ್ರ ಮೇಲೆ ಕಾಮೆಂಟ್ಸ್ ಸೆಕ್ಷನ್ ಜಾಸ್ತಿ ಆಗಿಬಿಟ್ಟಿದೆ. ಹೌದು, ನಾನು ಇವಾಗ ಜಸ್ಟ್ ನೋಡ್ತಾ ಇದ್ದೆ ಕೂತ್ಕೊಂಡು. ಗಮನಿಸಿದ್ರೆ ಇಂಥ ಒಂದು ಹಾಡು ನಾವು ನೋಡ್ಲಿಲ್ವಲ್ಲ ಅಂತ. ಅದು ಕೆಲವು ಸಲ ಹಂಗಾಗುತ್ತೆ. ಒಂದು ಸಣ್ಣ ಲೇಟ್, ಯಾವತ್ತೊಂದೋ ಹಾಡು ಯಾವತ್ತೋ ಹಿಟ್ ಆಗ್ತಿದೆ. ಹಾಗೆ ಈ ಹಾಡು, ಈ ಸಿನಿಮಾ ಹಾಡುಗಳು ಡೆಫಿನೆಟಾಗಿ ಚೆನ್ನಾಗಿ ವರ್ಕ್ ಆಗಿದೆ. ಸಿನಿಮಾ ವರ್ಕೌಟ್ ಆಗುತ್ತೆ. ಟೆರರ್ ಹೆಸರಿಗೆ ತಕ್ಕಂತೆ ಎಲ್ಲವೂ ಟೆರರ್ ಈ ಸಿನಿಮಾದಲ್ಲಿ.